ಜೊತೆಯಲ್ಲಿ ನ್ಯೂಸ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಜೊತೆಯಲ್ಲಿ ನ್ಯೂಸ್ ಸುದ್ದಿಗಳಿಗೆ ಸ್ವಾಗತ. ಆನೇಕಲ್ ಪಟ್ಟಣದ ತಾಲೂಕು ಕಚೇರಿಗೆ ಬೆಂಗಳೂರು ದಕ್ಷಿಣ ಉಪವಿಭಾಗಾಧಿಕಾರಿ ವಿಶ್ವನಾಥ್ ಭೇಟಿ ನೀಡಿ ಅಧಿಕಾರಿಗಳ ಕಾರ್ಯವೈಖರಿ ಮತ್ತು ಹಾಜರಾತಿ ಪರಿಶೀಲನೆ ನಡೆಸಿದರು. ಸರಿಯಾಗಿ ಸಮಯಕ್ಕೆ ಕಚೇರಿಗೆ ಬಾರದ ಹಾಗೂ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಾಲೂಕು ಕಚೇರಿಗೆ ಭೇಟಿ ನೀಡಿದ್ದ ವೇಳೆಯಲ್ಲಿ ಸರಿಯಾದ ಸಮಯಕ್ಕೆ ಬಾರದ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಅವರು, ತಡವಾಗಿ ಬಂದ ಅಧಿಕಾರಿಗಳಿಗೆ ಗೈರು ಹಾಜರಿ ಹಾಕಲಾಗಿದ್ದು ನೋಟಿಸ್ ನೀಡಲಾಗುವುದು ಎಂದರು. ಪ್ರತಿಯೊಬ್ಬ ಅಧಿಕಾರಿಗಳು ಕಡ್ಡಾಯವಾಗಿ 10 ಗಂಟೆಯೊಳಗೆ ಕಚೇರಿಯಲ್ಲಿರಬೇಕು ಎಂದು ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳು ಐಡಿ ಕಾರ್ಡ್ಗಳನ್ನು ಕಡ್ಡಾಯವಾಗಿ ಹಾಕಿಕೊಳ್ಳಬೇಕು. ತಮ್ಮ ಅಧಿಕಾರದ ವ್ಯಾಪ್ತಿ ಮತ್ತು ಕಾರ್ಯನಿರ್ವಹಿಸುವ ಕೆಲಸಗಳ ಬಗ್ಗೆ ಫಲಕ ಹಾಕಿರಬೇಕು ಎಂದು ಸೂಚಿಸಿದರು. ಜನರು ತಮ್ಮ ಕೆಲಸ ಕಾರ್ಯಗಳಿಗೆ ಕಚೇರಿಯಿಂದ ಕಚೇರಿಗೆ ಅಲೆದಾಟ ಮಾಡಬಾರದು. ಈ ನಿಟ್ಟಿನಲ್ಲಿ ತಾಲೂಕು ಕಚೇರಿಯನ್ನು ಮಾದರಿಗೊಳಿಸಬೇಕು ಎಂದರು. ನಿಮ್ದೇನು ಕೆಲಸ ಮಾಡೋದು? ನೀನೇ ಎಷ್ಟೇನಪ್ಪ ಎಲ್ಲಿ ಕರ್ತವ್ಯ ಹಾಕೊಂಡಿದ್ದೀರಾ ಎಲ್ಲರೂ? ಡೌನ್ಲೋಡ್ ಮಾಡಿದ್ದೀರಾ? ತೋರ್ಸು. ಎಷ್ಟು ಗಂಟೆ ಕಚೇರಿ ಬರ್ಬೇಕು ಎಲ್ಲರೂ? ಟೆಕ್ನಿಕಲ್ ಇಶ್ಯೂಸ್ ಇದ್ರೆ ಟೆಕ್ನಿಕಲ್ ಟೀಮ್ಗೆ ಮಾತಾಡಿ ಅದನ್ನ ಸಾಲ್ವ್ ಮಾಡಿ. ಸರ್ಕಾರ ಆದೇಶ ಮಾಡಿದೆ, ಹೇಳ್ತೀನಿ ಕೇಳಿ. 10 ಗಂಟೆಗೆ ನೌಕರು ಇರ್ಬೇಕು. ಕತೆ ಎಲ್ಲ ಬೇಕಾಗಿಲ್ಲ. ಎಲ್ಲರೂ ಐಡಿ ಕಾರ್ಡ್ ಹಾಕೋಬೇಕು. ನೀವು ಏನೇನು ಕೆಲಸ ಮಾಡ್ತೀರಾ ಅಂತ ನಿಮ್ಮ ಸೆಕ್ಷನ್ ಮುಂದೆ ಡಿಸ್ಪ್ಲೇ ಮಾಡಬೇಕು. ಅರ್ಥ ಆಯ್ತಾ? ಯಾರ್ಯಾರು ಬಂದಿವಾಗೆಲ್ಲ ಆಬ್ಸೆಂಟ್ ಮಾರ್ಕ್ ಮಾಡಿದ್ದೀನಿ, ನೋಟಿಸ್ ಸರ್ವ್ ಮಾಡಿಕೊಡ್ಬೇಕು. ಅರ್ಥ ಆಯ್ತಾನಾ? ಆನೇಕಲ್ ಮತ್ತೆ ಸ್ಪೆಷಲ್ ಟೈಮಿಂಗ್ಸ್ ಕೊಟ್ಟಿಲ್ಲ ಸರ್ಕಾರ, ಎಲ್ರಿಗೂ ಒಂದೇ ಟೈಮಿಂಗ್ಸ್ ಕೊಟ್ಟರು. ನೀವು ಬೇರೆ ನೋಡ್ತೀಯಾ? ಮತ್ತೆ ನನಗೆ IPGRS ಕೊಟ್ಟಿದ್ದಾರೆ. ಎಷ್ಟು ಅಪ್ಲಿಕೇಶನ್ ಬಾಕಿ IPGRS ಅಲ್ಲಿ? ಯಾಕೆ ಏನ್ ಮಾಡ್ತೀಯಪ್ಪ? IPGRS ಅಲ್ಲಿ ಎಷ್ಟು ಗ್ರೀವಿಯನ್ಸ್ ಅಡ್ರೆಸ್ ಅಂತ ಗೊತ್ತಾ ನಿಂಗೆ? IPGRS ಯಾರು ಹೋಗ್ತಾರೆ ಅಪ್ಲಿಕೇಶನ್ ಹಾಕ್ತಾರೆ? ಇಲ್ಲಿ ಪ್ರಾಬ್ಲಮ್ ಆದ್ರೆ ಎಲ್ಲಿ IPGRS ಅಪ್ಲಿಕೇಶನ್ ಹಾಕೋದು ಎಲ್ಲಿ ಗೊತ್ತಾ? ಮತ್ತೆ ಅಲ್ರಿ, CM ಆಫೀಸಲ್ಲಿ ಜನ ಅರ್ಜಿ ಕೊಟ್ಟಿದ್ದಾರೆ. ಅವಾಗ್ಲೂ ಕೆಲಸ ಮಾಡಿಲ್ಲ ಅಂದ್ರೆ ಜನ ಏನ್ ಅನ್ಕೋತಾರೆ? ನಮ್ಗೆ ನಮ್ಮ ಆಫೀಸ್ ಹೇಳ್ತೀನಿ ಕೇಳ, ನನ್ನ ಆಫೀಸ್ ಬಂದ್ರೂ ಸಮಸ್ಯೆ ಇರ್ತದೆ, ನಿಮ್ಮ ಆಫೀಸ್ ಇರ್ತದೆ ಸಮಸ್ಯೆ. ಕಡೆ ಪಕ್ಷ ಜನ AC ಆಫೀಸ್ಗೆ, DC ಆಫೀಸ್ಗೆ, CM ಆಫೀಸ್ಗೆ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಾರಲ್ಲ, ಅವುಗಳನ್ನಾರು ನಾವು ಮಾಡ್ಬೇಕಪ್ಪ. ಅವು ಆಗಿಲ್ಲ ನಮ್ಮ ಜನಗಳು ನಮ್ಮ ನಂಬಿಕೆ ಬರೋದೇ ಅವಾಗ. ಆ ಪಿಂಡ್ ತಗೊಂಡ್ಬರ್ತೀನಿ ಅದನ್ನು ಎಲ್ಲ ಈ ಆಫೀಸ್ ಮಾಡ್ತೀನಮ್ಮ. ಅಷ್ಟು ಸ್ಕ್ಯಾನ್ ಮಾಡ್ತೀಯಾ? ಯಾವ್ದು ಮ್ಯಾನುವಲ್ ತಗೊಳಂಗಿಲ್ಲ. ಸ್ಕ್ಯಾನ್ ಮಾಡಿ ಲಾಗಿನ್ ಕಳಿಸ್ತೀಯಾ? ಲಾಸ್ಟ್ 15 days ಅಲ್ಲಿ ಎಷ್ಟು ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಂಡಿದ್ಯಾ, ಯಾರ ಲಾಗಿನ್ ಎಷ್ಟು ಕಳ್ಸಿದ್ಯಾ, ಆ ಡೇಟಾ ತಗೊಂಡು ಬಾ. ನೀನು ಕಳ್ಸಿರ್ತೀಯಲ್ಲ ಹಾಗೆ ಅಷ್ಟು ತಗೊಂಡು ಬಾ. ಪೆಂಡಿಂಗ್ ಮೋರ್ ದೆನ್ 7 days ಎಷ್ಟು ಬಾಕಿ ಇದೆ, ಮೋರ್ ದೆನ್ 15 days ಎಷ್ಟು ಬಾಕಿ ಇದೆ, 1 ತಿಂಗಳಿಂದ ಎಷ್ಟು ಬಾಕಿ ಇದೆ, ಆ ರಿಪೋರ್ಟ್ ತಗೊಂಡು ಬರ್ಬೇಕು. ಎಲ್ಲಿದ್ದೀರಪ್ಪ ನೀವೆಲ್ಲ? ಇಲ್ಲ ಬಂದು ಕೆಲಸ ಮಾಡೋಗಿದ್ದೀನಿ. ಕೆಲಸ ಮಾಡಿ ನಾನು ಎಲ್ಲ ಆಫೀಸ್ ನೋಡ್ಕೊಂಡು ಬಂದ್ಬಿಡ್ತೀನಿ, ಆಮೇಲೆ ನೀವು ಬನ್ನಿ ಆಯ್ತಾ? ಇನ್ನೆಲ್ಲಿದೆ ಸಮಸ್ಯೆ ಇರೋದೇ ಇಲ್ಲ. ಎಷ್ಟು ಅಪ್ಲಿಕೇಶನ್ ಬಾಕಿ ಇರ್ತದೆ ಸಕಾಲ ಡೇಟಾ ಕೊಡೋಕೆ ಸಕಾಲ ಅಪ್ಲಿಕೇಶನ್ ಎಷ್ಟು ಬಾಕಿ ಇದೆ, ಬೋರ್ಡ್ ಎಷ್ಟಿದೆ ಕೊಡೋದು, ಲೆಕ್ಕ ತೆಗಿಬೇಕು. ಅಂತ ಮಾಡಿದ್ದಾರೆ. ಇದಕ್ಕೂ ನೀವು ಸೇರಿಸ್ತಾರ? ನಾನೇ ಸರ್ SSY ಸೇರಿಸಿದ ಈಗ ರೀಸೆಂಟ್ ಆಗಿ ನಿನ್ನೆ ಮೊನ್ನೆಯಿಂದ ಕಂಪ್ಲೇಂಟ್ ಬರ್ತಿದೆ ಸ್ಟೇಟ್ ಲೆವೆಲ್. ಪೀಪು ಅಂತ ಮಾಡಿದ್ದಾರೆ. ಏನ್ ಕಂಪ್ಲೇಂಟ್ ಗೊತ್ತಾ? ಸರ್, ಎಲಿಜಿಬಲ್ ಇರೋ ಎಷ್ಟೋ ಜನ ಪೆನ್ಷನ್ ಅವರು ವಯಸ್ಸಾಗಿರೋರಿಗೆ ಸ್ಟಾಪ್ ಆಗ್ಬಿಟ್ಟಿದೆ ಪೆನ್ಷನ್. ರೀಸನ್ಸ್ ಸಾವಿರ ಇರ್ಬೋದು, ನಮ್ಮ ಮೇಡಮ್ ಪೆನ್ಷನ್ ಮೊನ್ನೆ ಮೀಟಿಂಗ್ ಅಲ್ಲಿ ರೀಸನ್ ಇರೋದಲ್ಲ, ಸ್ಟಾಪ್ ಆಗಿರೋದು ಎಲಿಜಿಬಲ್ ಇರೋದಲ್ಲ, ಫೀಲ್ಡ್ ವೆರಿಫಿಕೇಶನ್ ಪೆಂಡಿಂಗ್ ಇದೆ ಅಂತ ಹೇಳಿದಾರೆ. ಎಷ್ಟು ಮಾಡಿದ್ದಾರೆ ಫೀಲ್ಡ್ ವೆರಿಫಿಕೇಶನ್ ರಿಪೋರ್ಟ್ ತಗೊಂಡು ಅಲ್ಲಿ ಪೆಂಡಿಂಗ್ ಫಿಗರ್ ಮಾಡಿ ಡಿಸ್ಕಷನ್ ಮಾಡೋದು ಬೇಡ. ಬಟ್ ನನಗೆ ರೀಸನ್ಸ್ ಬೇಕು, ಎಷ್ಟು ಜನ ಪೆನ್ಷನ್ ನಿಂತೋಗಿದೆ ಆಯ್ತಾ? ಫೀಲ್ಡ್ ವೆರಿಫಿಕೇಶನ್ ರಿಪೋರ್ಟ್ ಬಾಕಿ ಇದೆ, ಅದು VA ಮಾಡೋದು. ಒಟ್ಟು ಎಷ್ಟು ಜನ VAs ಇದ್ದಾರೆ ಆ ಪಿನ್ ತೆಗಿಯಪ್ಪ. ಎಷ್ಟು ಜನ VAs ಇರೋದು? 35 ಜನ ಇದ್ದಾರೆ ಸರ್. VA ಎಷ್ಟು ಅಪ್ಲಿಕೇಶನ್ ಬಾಕಿ ಇದೆ ನಿಮ್ದು? ಒಬ್ರು ಎಷ್ಟು ಅಪ್ಲಿಕೇಶನ್ ಬರ್ಬೋದು? ಮಾಡ್ಬೇಕಮ್ಮ, ಏನಾಗುತ್ತೆ ಅಂತ ಕೇಳಿ.
ಇವಾಗ ಗ್ಯಾರಂಟಿ ಸ್ಕೀಮ್ಸ್ ನ ಸರ್ಕಾರ ರಿವೈಸ್ ಮಾಡ್ತಾ ಇದೆ. ರಿವೈಸ್ ಗೈಡ್ ಲೈನ್ಸ್ ಅಲ್ಲಿ ಯಾರು ಇನ್ಎಲಿಜಿಬಲ್ ಗೆ ಮಿಸ್ ಆಗ್ಬಾರ್ದು ಅಂತ. ನಾವು ಇದು ಫೀಲ್ಡ್ ವೆರಿಫಿಕೇಶನ್ ಮಾಡಿಲ್ಲ ಪೆನ್ಷನ್ ಬರ್ತದೆ ಅಂತಂದ್ರೆ ಅವ್ರಿಗೆ ಮತ್ತೆ ಬೇರೆ ಬೆನಿಫಿಟ್ ಬರೋದಿಲ್ಲ ಆಯ್ತಾ. ಅಲ್ಟಿಮೇಟ್ಲಿ ನಾವು ಆನ್ಸರ್ ಬರುತ್ತೆ ನಾವು ಉತ್ತರ ಕೊಡ್ಬೇಕಾಗುತ್ತೆ. ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ, ನನಗೆ ಈ ಮೀಟಿಂಗ್ ಅಲ್ಲಿ ಮಾಹಿತಿ ಬೇಕು. ಟೋಟಲ್ ಫೀಲ್ಡ್ ವೆರಿಫಿಕೇಶನ್ ಎಷ್ಟು ಪೆಂಡೆನ್ಸಿ ಅಪ್ಲಿಕೇಶನ್ಸ್ ಇದೆ ಅನ್ನೋದು, ಮತ್ತೆ ಫ್ರೆಶ್ ಅಪ್ಲಿಕೇಶನ್ಸ್ ಪೆನ್ಷನ್ ಆಮೇಲೆ ನಿಮ್ಗೆ ಹೇಳ್ತಾ ಇದ್ದೀನಿ, ಪೆನ್ಷನ್ ಅದಾಲತ್ ಮಾಡಬೇಕು. ಹೋಬ್ಳಿ ವೈಸು ಡೇಟ್ ಫಿಕ್ಸ್ ಮಾಡಿ ನಾನೇ ಬರ್ತೀನಿ. ಬರೀ ಪೆನ್ಷನ್ ಅಷ್ಟೇ ಮಾಡೋದಿಲ್ಲ, ಪೆನ್ಷನ್ ಜೊತೆಗೆ RRT ಕರೆಕ್ಷನ್ಸ್ ಮಾಡ್ಬೇಕು. ಇವತ್ತು ನಾನು RIಗಳಿಗೆ ಹೇಳ್ತೀನಿ, RRT ಕರೆಕ್ಷನ್ಸ್ ಏನ್ ಬರುತ್ತೆ ಅದು ಪೆನ್ಷನ್ ಅದಾಲತ್ ಮಾಡೋದಕ್ಕೆ ಡೇಟ್ ಫಿಕ್ಸ್ ಮಾಡಿ ನಾನು ಬರ್ತೀನಿ. ಎವ್ರಿ ಫ್ರೈಡೆ ಬರ್ತೀನಲ್ಲ, ಬೆಳಗ್ಗೆ ಒಂದು ಹಾಫ್ ಅನ್ ಅವರ್ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಬರ್ತೀನಿ. ಸದ್ಯನಪ್ಪ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಲಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ.